ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ 18 ಹಾಗೆ 19ನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ, ಖಾತೆಗಳಿಗೆ ಜಮಾ ಶುರು ಆಗಿದೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ವೈರಲ್ ಆಗ್ತಾ ಇದೆ. ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ, ನಿನ್ನೆ ಸಂಜೆಯಿಂದನೇ ಖಾತೆಗಳಿಗೆ ಜಮಾ ಶುರು ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಹೌದಾಗಾದ್ರೆ ನಿಜವಾಗ್ಲೂ ಬಿಡುಗಡೆ ಆಗಿದೆಯಾ? ಮೊನ್ನೆ ತಾನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಈ ಮಾರ್ಚ್ ತಿಂಗಳು ಮುಗಿದ್ಬಿಡ್ಲಿ, ಏಪ್ರಿಲಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ತಿಳಿಸಿದ್ರು. ಬಟ್ ಆದರೆ ಇವಾಗ ಬಂದಿದೆ ಅಂತ ತಿಳಿಸ್ತಾ ಇದ್ದಾರಲ್ಲ, ನಿಜವಾಗ್ಲೂ ಬಂದಿದೆಯಾ ಅಂತ ಹೇಳ್ಬಿಟ್ಟು ಒಂದಿಷ್ಟು ಜನ ಕಮೆಂಟನ್ನ ಮಾಡಿದ್ದಾರೆ. ಯಾವಾಗ ಬರುತ್ತೆ, ಆಲ್ರೆಡಿ ಬಿಡುಗಡೆ ಆಗಿದೆ ಅಂತ, ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಕಂಪ್ಲೀಟ್ ಆದಂಥ ಕ್ಲಾರಿಟಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇದಿಷ್ಟೇ ಅಲ್ಲ, ಇವಾಗ ಹಾಲಿನ ದರನೂ ಕೂಡ ನಮ್ಮ ಸರ್ಕಾರ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇವಾಗ ಬರೀ ಹಾಲಿನ ರೇಟ್ ಒಂದೇ ಅಲ್ಲ, ಹಾಲಿನ ರೇಟು, ನೀರಿಂದು ರೇಟು ಕೂಡ ಜಾಸ್ತಿ ಮಾಡಿದ್ದಾರೆ. ಹಾಗೆ ಕಸಕ್ಕೂ ಕೂಡ ಏಪ್ರಿಲ್ 1ನೇ ತಾರೀಕಿಂದ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಕಸಕ್ಕೆ ಟ್ಯಾಕ್ಸ್ ಇರಲಿಲ್ಲ, ಏನೋ ಗಾಡಿನಲ್ಲಿ ತೊಗೊಂಡು ಬರ್ತಾಯಿದ್ರು, ನಮ್ಮ ಖುಷಿಗೋಸ್ಕರ ಅವರಿಗೆ 20-30 ಹಿಂಗೆ ಕೊಡ್ತಾ ಇದ್ವಿ. ಬಟ್ ಇನ್ನು ಮುಂದೆ ಸರ್ಕಾರಕ್ಕೆ ಕಸದ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಹಾಲಿನ ರೇಟು, ಬಸ್ ಟಿಕೆಟ್ ರೇಟು, ಕರೆಂಟ್ ಬಿಲ್ ರೇಟು, ಹೀಗೆ ಪ್ರತಿಯೊಂದು ರೇಟನ್ನು ಕೂಡ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ. ಸೊ ಇವಾಗ ಜನಗಳ ಅಭಿಪ್ರಾಯ ಏನಿದೆ ಅಂತಂದರೆ, ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೋಸ್ಕರ ಸರ್ಕಾರ ಈ ರೀತಿ ಪದೇ ಪದೇ ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಜನಗಳ ಅಭಿಪ್ರಾಯ ಒಂದು ಕಡೆ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಜನಗಳ ಅಭಿಪ್ರಾಯನೇ ಮೇಯ್ನಾಗಿ ಸರ್ಕಾರಕ್ಕೂ ಕೂಡ ತಲುಪುವಂಥದ್ದು. ಸೊ ಹಾಗಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಯೋಜನಾ 18-19ನೇ ಕಂತಿನ ಹಣ ಆಲ್ರೆಡಿ ಮೊನ್ನೆ ಸಂಜೆಯಿಂದನೇ ಬಿಡುಗಡೆ ಆಗಿದೆ. ಮೊನ್ನೆ ಸಂಜೆಯಿಂದನೇ ಖಾತೆಗಳಿಗೆ ಜಮಾ ಶುರುವಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ವಿಡಿಯೋಸ್ನ ಮಾಡಿದ್ದಾರೆ. ಈಗ ಇಷ್ಟು ಜಿಲ್ಲೆಗಳಿಗೆ ಬಂದಿದೆ, ನಾಳೆ ಇಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. 18 ಹಾಗೆ 19ನೇ ಕಂತಿನ ಹಣ, ಎರಡೂ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇಲ್ಲಿ ಇನ್ನೂ ಕೂಡ ಆ ಎರಡು ಕಂತಿನ ಹಣ ಬಿಡುಗಡೆ ಆಗಿಲ್ಲ. ಇಲ್ಲಿ 17ನೇ ಕಂತಿನ ಹಣ ಒಂದು 50%, ಒಂದು 60% ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಬಂದಿತ್ತು. ಇನ್ನೂ ಕೂಡ ಒಂದು 40-50% ಅಷ್ಟು ಫಲಾನುಭವಿಗಳಿಗೆ 17ನೇ ಕಂತಿನ ಹಣ ಬರಬೇಕಾಗಿತ್ತು. ಅದನ್ನು ಮೊನ್ನೆ ಸಂಜೆ 3ನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆ ಒಂದು ಹಣ ಜಮಾ ಆಗ್ತಾ ಇರುವಂಥದ್ದು. ಅಂದರೆ 17ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇತ್ತು ಆ ಹಣ ಮೊನ್ನೆ ಸಂಜೆ ಬಿಡುಗಡೆ ಆಗಿರೋದು, ಅವತ್ತಿಂದ ಬರ್ತಾ ಇರೋದು. ಸೊ ಅದನ್ನೇ ಒಂದು ಟಾಪಿಕ್ ಇಟ್ಕೊಂಡು ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು, ಆಲ್ರೆಡಿ 18-19ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಮೊನ್ನೆ ಸಂಜೆಯಿಂದನೇ ಖಾತೆಗಳಿಗೆ ಜಮಾ ಶುರುವಾಗಿದೆ, ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇಲ್ಲ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಸ್ಪಷ್ಟವಾಗಿ ಉತ್ತರನ ಕೊಟ್ಟಿದ್ದಾರೆ. ಈ ತಿಂಗಳಲ್ಲಿ 18-19ನೇ ಕಂತಿನ ಹಣನ ಬಿಡುಗಡೆ ಮಾಡೋದಿಲ್ಲ. ಯಾಕಂದರೆ ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಈ ತಿಂಗಳಲ್ಲಿ ತುಂಬಾ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಈ ತಿಂಗಳಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ. ಇವಾಗ ಹೊಸದಾಗಿ ಹಣ ಬಿಡುಗಡೆ ಮಾಡಬೇಕಂದ್ರೂ ಕೂಡ ಕೆಲವೊಂದಿಷ್ಟು ಪ್ರೋಸೆಸ್ ಇರುತ್ತಲ್ವ, ಆ ಪ್ರೋಸೆಸ್ ಎಲ್ಲ ಮಾಡಲೇಬೇಕು. ಇಯರ್ ಎಂಡ್ ಇರೋದ್ರಿಂದ ಕಂಪ್ಲೀಟ್ ಮಾಡಲೇಬೇಕು. ಸೊ ಹಾಗಾಗಿ ತುಂಬಾ ಕೆಲಸ ಇದೆ. ಈ ಮಧ್ಯೆ ನಮಗೆ 18-19ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕಾಗಲ್ಲ. ಈ ಮಾರ್ಚ್ ಒಂದು ಮುಗಿದ್ಮೇಲೆ ಏಪ್ರಿಲಲ್ಲಿ ಖಂಡಿತವಾಗ್ಲೂ ನಾವು ಬಿಡುಗಡೆ ಮಾಡ್ತೀವಿ. ಎರಡೂ ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ, ಬಟ್ ಒಟ್ಟಿಗೆ ಬರೋದಿಲ್ಲ. ಇವಾಗ ಇವತ್ತು 18ನೇ ಕಂತಿನ ಹಣನ ಬಿಡುಗಡೆ ಮಾಡಿದರೆ ಇನ್ನೊಂದು 3-4 ದಿನ ಬಿಟ್ಟು ಇನ್ನೊಂದು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಅಂದರೆ ಒಂದು ತಿಂಗಳಲ್ಲಿ 4,000 ಸಿಗುತ್ತೆ, ಬಟ್ ಒಂದೇ ದಿನ ಒಂದೇ ಸರಿಗೆ 4,000 ಬಿಡುಗಡೆ ಮಾಡೋದಿಲ್ಲ. ಇದೊಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. 18-19ನೇ ಕಂತಿನ ಹಣನೂ ಕೂಡ ಬಿಡುಗಡೆ ಆಗಿಲ್ಲ. ಬಹುಶಃ ಮುಂದಿನ ತಿಂಗಳು ಒಂದು 10ನೇ ತಾರೀಕು 15ನೇ ತಾರೀಕು ಅಷ್ಟರಲ್ಲಿ ಒಂದು ಕಂತು ಬರೋ ಚಾನ್ಸಸ್ ಇದೆ. ಅಥವಾ ಮೊದಲನೇ ವಾರ ಅಂದರೆ ಏಪ್ರಿಲ್ ಮೊದಲನೇ ವಾರದಲ್ಲಿ, ಅಥವಾ ಒಂದು 10-15ನೇ ತಾರೀಕು ಅಷ್ಟರಲ್ಲಿ ಒಂದು ಕಂತು ಬರುತ್ತೆ, ಅಥವಾ 30ನೇ ತಾರೀಕು ಅಷ್ಟರಲ್ಲಿ ಇನ್ನೂ ಒಂದು ಕಂತು ಬರೋ ಚಾನ್ಸಸ್ ಇದೆ. ಒಟ್ಟಿನಲ್ಲಿ ಮುಂದಿನ ತಿಂಗಳಲ್ಲಿ 4,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿರುವಂಥದ್ದು. ಈ ತಿಂಗಳಲ್ಲಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಈಗ ಬಿಡುಗಡೆ ಆಗಿರುವಂಥದ್ದು 3ನೇ ಹಂತದಲ್ಲಿ 17ನೇ ಕಂತಿನ ಹಣ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಒಂದಿಷ್ಟು ಜನ ಯೂಟ್ಯೂಬಲ್ಲಿ ವಿಡಿಯೋಸ್ನ ಮಾಡಿದ್ದಾರೆ, 18 ಜಿಲ್ಲೆಗೊಂದು 20 ಜಿಲ್ಲೆಗೊಂದು ಅಂತ ಹೇಳ್ಬಿಟ್ಟು. ಜನಗಳಿಗೆ ಖುಷಿ ಆಗಿಬಿಡುತ್ತೆ, ಅಯ್ಯೋ ಬಂತಲ್ಲ ನಮಗೂ ಕೂಡ ಇವತ್ತು ಇಲ್ಲ ನಾಳೆ ನಾಡಿದ್ದು ಬಂದುಬಿಡುತ್ತೆ, ಹಬ್ಬದಷ್ಟರಲ್ಲಿ ಬಂದುಬಿಡುತ್ತೆ ಅಂತ ಖುಷಿ ಆಗ್ತಾರೆ. ಖಂಡಿತವಾಗ್ಲೂ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ 18ನೇ ಕಂತಿನ ಹಣ ಬಂದಿಲ್ಲ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮಿಗೆ ಕ್ಲಿಯರ್ ಆಗಿ ತಿಳಿಸಿದಾರಲ್ವಾ, ಈ ತಿಂಗಳು ಮಾಡಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಯಾರು ಕೂಡ ಈ ತಿಂಗಳಲ್ಲಿ ಬರುತ್ತೆ ಅಂತ ಒಪ್ಪಿಸಿಟ್ಕೊಬಿಡಿ. ಮೊದಲು ಹೇಳಿದರು ಯುಗಾದಿ ಹಬ್ಬದಷ್ಟರಲ್ಲಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಬಟ್ ಅದನ್ನು ಚೇಂಜ್ ಮಾಡಿದರು, ಈ ತಿಂಗಳಲ್ಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು.
ಇನ್ನು ಇವಾಗ ಸರ್ಕಾರ ಸತತವಾಗಿ ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದೆ. ಇವಾಗ ಏಪ್ರಿಲ್ 1ನೇ ತಾರೀಕಿಂದನೇ ಹಾಲಿನ ದರನು ಕೂಡ 4 ರೂಪಾಯಿ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು. ಇವಾಗ ಆಲ್ಮೋಸ್ಟ್ ಇದು ಒಂದು 2ನೇ ಸರಿನ 3ನೇ ಸರಿನ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಹಾಲಿನ ರೇಟ್ನ. ಇವಾಗ ಪದೇ ಪದೇ ಹಾಲಿನ ರೇಟ್ ಹೆಚ್ಚಿಗೆ ಮಾಡ್ತಾನೆ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ. ಇವಾಗ ಹೇಳ್ತಾ ಇರುವಂಥದ್ದು ಹಾಲಿನ ರೇಟು 4 ರೂಪಾಯಿನ ಹೆಚ್ಚಿಗೆ ಮಾಡಿದ್ದಾರೆ, 1 ಲೀಟರ್ಗೆ 4 ರೂಪಾಯಿ. ಹಾಗೆ ಮೊಸರು ರೇಟು ಕೂಡ ಜಾಸ್ತಿ ಆಗಿರೋದು, ಹಾಲು ಮೊಸರು ರೇಟ್ ಜಾಸ್ತಿ ಆಗಿದೆ. ಉಳಿದೆಲ್ಲ ಪದಾರ್ಥಗಳದ್ದು ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಡಿಸ್ಕಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಎಂಎಫ್ನ ಅಧಿಕಾರಿಗಳೇ ತಿಳಿಸಿರುವಂಥದ್ದು. ಸೊ ಇವಾಗ ಹಾಲು ಮೊಸರು ರೇಟ್ನ ಜಾಸ್ತಿ ಮಾಡಿದ್ದಾರೆ 4 ರೂಪಾಯಿನ. ಈಗ ಹಾಲಿನ ರೇಟ್ ಏನು ಜಾಸ್ತಿ ಮಾಡಿದಾರಲ್ಲ ಅದು ಸರ್ಕಾರಕ್ಕೆ ಸಿಗೋದಿಲ್ಲ, ಡೈರೆಕ್ಟಾಗಿ ರೈತರಿಗೆ ಕೊಡ್ತೀವಿ ನಾವು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸೊ ಇವಾಗ ಎಷ್ಟೋ ಸಾವಿರಾರು ಜನರು ರೈತರಿದ್ದಾರೆ, ಅಂದರೆ ಹಾಲು ಹಾಕ್ತಾ ಇರುವಂಥವ್ರು ಸಾವಿರಾರು ಜನ ಇದ್ದಾರಲ್ವ, ಅವರಿಗೆ ಕೊಡ್ತೀವಿ ನಾವು ಡೈರೆಕ್ಟಾಗಿ. ಈ 4 ರೂಪಾಯಿ ಏನು ಹೆಚ್ಚಿಗೆ ಮಾಡಿದ್ದೀವಿ ಅದನ್ನು ಅವರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಇದು ಆಲ್ಮೋಸ್ಟ್ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು 3ನೇ ಸರಿನೋ ಅಥವಾ 4ನೇ ಸರಿನೋ ಇರ್ಬೋದು ಅನ್ಸುತ್ತೆ ಹಾಲಿನ ರೇಟು ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು. ಇವಾಗ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತೀವಿ ಅಂತ ಒಂದು ಕಡೆ ಕೊಟ್ಟು, ಇನ್ನೊಂದು ಕಡೆ ಈ ರೀತಿ ಎಲ್ಲ ಬೆಲೆ ಏರಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬಸ್ ಟಿಕೆಟು ಮಹಿಳೆಯರಿಗೆ ಫ್ರೀ ಅಂತ ಮಾಡಿದ್ರು, ಗಂಡಸರಿಗೆ ಡಬಲ್ ಟಿಕೆಟ್ ಮಾಡಿದ್ರು. ಕರೆಂಟ್ ಬಿಲ್ಲು ಉಚಿತ ಅಂತ ತಿಳಿಸಿದ್ರು. ಇವಾಗ ಈ 200 ಯೂನಿಟ್ ಮೇಲೆ ಏನಾದರೂ ಓಡ್ತು ಅಂದರೆ ಡಬಲ್ ಚಾರ್ಜಸ್ ಬರ್ತಾ ಇದೆ. ಸೊ ಅಲ್ಲೂ ಕೂಡ ಹೆಚ್ಚಿಗೆ ಆಯಿತು, ಕರೆಂಟ್ ಚಾರ್ಜು ಜಾಸ್ತಿ ಆಯಿತು, ಬಸ್ ಟಿಕೆಟ್ ದರ ಜಾಸ್ತಿ ಆಯಿತು, ಹಾಲಿನ ದರ ಜಾಸ್ತಿ ಆಯಿತು, ಹಾಗೆ ನೀರಿನ ದರನೂ ಕೂಡ ಜಾಸ್ತಿ ಆಗಿದೆ. ಜೊತೆಗೆ ಇವಾಗ ನೀರಿನ ದರ ಜೊತೆಗೆ ಇನ್ನು ಮುಂದೆ ಕಸಕ್ಕೂ ಕೂಡ ಟ್ಯಾಕ್ಸನ್ನು ಕಟ್ಟಬೇಕಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಅಂತಂದರೆ ಪ್ರತಿಯೊಂದು ಮನೆ ಕಸಕ್ಕೂ ಕೂಡ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಇವಾಗ ಏನಾದರೂ ಪ್ರೈವೇಟ್ ನಿಮ್ದು ಏನಾದರೂ ಅಂಗಡಿ ಇದೆ, ಹೋಟೆಲ್ ಇದೆ, ಬಿಸ್ನೆಸ್ ಇದೆ, ಅಥವಾ ಏನಾದರೂ ಶಾಪ್ ಇದೆ ಅಂದರೆ ಅಲ್ಲಿ KG ಲೆಕ್ಕದಲ್ಲಿ ಕಸಕ್ಕೆ ದುಡ್ಡನ್ನ ಕಟ್ಟಬೇಕಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆಯೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಇದಿಷ್ಟೇ ಅಲ್ಲ, ಜಸ್ಟ್ ಇದು ಉದಾಹರಣೆ ಕೊಟ್ಟಿದ್ದಿಷ್ಟೇ. ಆದರೆ ಬೆಲೆ ಏರಿಕೆ, ಎಲ್ಲ ಬೆಲೆ ಏರಿಕೆನೂ ಕೂಡ ಆಗಿದೆ. ದಿನನಿತ್ಯ ಬಳಸುವಂಥ ಸಾಮಗ್ರಿಗಳ ಮೇಲೆ ಎಲ್ಲದ್ರ ಮೇಲೂ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಇವರು ರೇಟ್ಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಜನಗಳಿಗೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದೊಂದು ಖುಷಿ, ಬಟ್ ಇಲ್ಲಿ ಬೆಲೆ ಏರಿಕೆ ಆಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಾಗ್ತಾ ಇಲ್ಲ. ಇವಾಗ 2,000 ಕೊಡ್ತಾರೆ, ಅದೇ ಒಂದು ದೊಡ್ಡದಾಗಿದೆ, 2,000 ಕೊಡ್ತಾ ಇದ್ದಾರೆ. ಜೊತೆಗೆ ಉಚಿತ ಬಸ್ ಕೊಟ್ಬಿಟ್ಟಿದ್ದಾರೆ, ಹಾಗೆ ಫ್ರೀ ಕರೆಂಟ್ ಕೊಡ್ತಾ ಇದ್ದಾರೆ. ಇವಾಗ 10 kg ಅಕ್ಕಿ ಬೇರೆ ಕೊಡ್ತಾ ಇದ್ದಾರೆ. ಇಷ್ಟು ದಿನ ಅಕ್ಕಿ ಹಣ ಕೊಡ್ತಾ ಇದ್ರು, ಬಟ್ ಇವಾಗ 10 kg ಅಕ್ಕಿನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅಕ್ಕಿ ಕೊಡ್ತಾ ಇದ್ದಾರೆ ಫೆಬ್ರವರಿಯಿಂದ. ಸೊ ಇವಾಗ ಇದೆಲ್ಲ ಫ್ರೀ ಕೊಡ್ತಾ ಇರೋದ್ರ ನಡುವೆ ಅವರಿಗೆ ಬೆಲೆ ಏರಿಕೆ ಆಗ್ತಾ ಇರೋದು ಅಷ್ಟು ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ಅಷ್ಟು ಜನಗಳಿಗೆ ಇನ್ನೂ ಕೂಡ ಗೊತ್ತಾಗಿಲ್ಲ ಇಷ್ಟೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಪೆಟ್ರೋಲ್ ಡೀಸೆಲ್ ರೇಟನ್ನು ಕೂಡ ಇವಾಗ ರೀಸೆಂಟಾಗಿ ಸ್ವಲ್ಪ ದಿನದಿಂದ ಜಾಸ್ತಿ ಮಾಡಿರೋವಂಥದ್ದು. ಸೊ ಇವಾಗ ಜನಗಳೇ ಇದರ ಬಗ್ಗೆ ಅಭಿಪ್ರಾಯಗಳು ಏನು ಅನ್ನೋದನ್ನು ಕಮೆಂಟ್ ಮಾಡಬೇಕು. ಕೆಲವೊಂದಿಷ್ಟು ಜನ ಹೇಳ್ತಾರೆ, ಬೇಡಪ್ಪ ಈ ಕಾಂಗ್ರೆಸ್ ಗ್ಯಾರಂಟಿಗಳೇ ಬೇಡ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಎಲ್ಲ ಬೆಲೆ ಏರಿಕೆಗಳನ್ನ ಮಾಡಿದ್ದಾರೆ, 2,000 ಕೊಟ್ಟು 4,000 ಕಿತ್ಕೊತಾ ಇದ್ದಾರೆ ನಮ್ಮ ಹತ್ರ ಅಂತ ಒಂದಿಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಾಗಿದೆ. ಬಟ್ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಈ ಸರ್ಕಾರ ಬಂದಿದೆ ಅಂತಲ್ಲ, ಯಾವ ಸರ್ಕಾರ ಬಂದಿದ್ರು ಕೂಡ ಎಲ್ಲ ರೇಟನ್ನು ಕೂಡ ಹೆಚ್ಚಿಗೆ ಮಾಡ್ತಾನೆ ಇದ್ರು, ಬಟ್ ಈ ಸರ್ಕಾರನೂ ಕೂಡ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಇಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇರೋದಕ್ಕೇ ಬೆಲೆ ಏರಿಕೆಗಳನ್ನ ಮಾಡಿರೋದು. ಅಂದರೆ ಎಷ್ಟು 52,000 ಕೋಟಿ ಹಣ ಹೊಂದಿಸ್ಬೇಕಲ್ಲ ಒಂದು ವರ್ಷಕ್ಕೆ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೆ. ಸೊ ಹಾಗಾಗಿ ಸರ್ಕಾರ ಹೆಚ್ಚಿಗೆ ಮಾಡ್ತಾ ಇರುವಂಥದ್ದು ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ, ಯಾಕಂದರೆ ನಿಮ್ಮ ಅಭಿಪ್ರಾಯಗಳೇ ಸರ್ಕಾರಕ್ಕೆ ತಲುಪುವಂಥದ್ದು. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ಲಕ್ಷ್ಮಿ ಯೋಜನಾ ಹಣದ ಬಗ್ಗೆನೂ ಕೂಡ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರು. 17ನೇ ಕಂತಿನ ಹಣದ ಬಗ್ಗೆನೂ ಕೂಡ ಫೈನಲಿ 3ನೇ ಹಂತದಲ್ಲಿ ಬಿಡುಗಡೆ ಆಗಿದೆ. ಪ್ರತಿದಿನ ಎಲ್ಲರಿಗೂ ಕೂಡ ಬರ್ತಾ ಇದೆ, ವೆಯ್ಟ್ ಮಾಡಿ. ಈ ತಿಂಗಳು 30-31ನೇ ತಾರೀಕು ಅಷ್ಟರಲ್ಲಿ ನಾವು ಎಲ್ಲರಿಗೂ ಕ್ಲಿಯರ್ ಮಾಡ್ತೀವಿ. ಈ ತಿಂಗಳು ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ನಾವು ಯಾವುದು ಪೆಂಡಿಂಗ್ ಇಟ್ಕೊಳ್ಳಲ್ಲ, ಎಲ್ಲ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ ಇನ್ನೊಂದು 3-4 ದಿನದಷ್ಟರಲ್ಲಿ ಎಲ್ಲರಿಗೂ ಕೂಡ ಕಂಪ್ಲೀಟಾಗಿ ಬರೋ ಚಾನ್ಸಸ್ ಇದೆ, ವೆಯ್ಟ್ ಮಾಡಿ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ. ಹಾಗೆ ಈಗೇನು ಎಲ್ಲ ಬೆಲೆ ಏರಿಕೆಗಳನ್ನ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ್ಯಂಡ್ ಇದಿಷ್ಟೇ ಅಲ್ಲ, ಇವಾಗ ATM ಚಾರ್ಜಸ್ಸನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ನೀವು ATM ಅಲ್ಲಿ ಹಣ ವಿಡ್ರಾ ಮಾಡ್ತೀರಲ್ವ, ಅದ್ರದ್ದು ರೇಟನ್ನು ಕೂಡ ಜಾಸ್ತಿ ಮಾಡ್ತಾ ಇರುವಂಥದ್ದು. ಸೊ ಟೋಟಲಿ ಹೇಳೋದಾದರೆ ಎಲ್ಲ ರೇಟು ಕೂಡ ಜಾಸ್ತಿ ಆಗ್ತಾ ಇದೆ, ಬಟ್ ಅಷ್ಟು ಜನಸಾಮಾನ್ಯರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತಾಗಿದೆ, ಬಟ್ ಇನ್ನು ಕೆಲವೊಂದಿಷ್ಟು ಜನರಿಗೆ ಗೊತ್ತಾಗಿಲ್ಲ. ಅದರಲ್ಲಿ ಇವಾಗ 2028ಕ್ಕೆ ಮತ್ತೆ ಎಲೆಕ್ಷನ್ ಆಗುತ್ತಲ್ವ,
ಆ ಎಲೆಕ್ಷನಲ್ಲಿ ಗೆದ್ದರೆ ಗೃಹಲಕ್ಷ್ಮಿ ಯೋಜನೆನ 4,000 ಮಾಡ್ತೀವಿ, ಗಂಡಸರಿಗೂ 2,000 ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕೆಲವೊಂದಿಷ್ಟು ಶಾಸಕರೇ ಹೇಳ್ತಾ ಇರುವಂಥದ್ದು. ಇವಾಗಲೇ ಈ ಬೆಲೆ ಏರಿಕೆಗಳನ್ನ ಮಾಡಿ ಈ ಥರ ಕೊಡ್ತಾ ಇದ್ದಾರೆ, ಮುಂದೆ ಹೇಳೋಕ್ಕೆ ಆಗಲ್ಲ. ಇವಾಗ 40 ರೂಪಾಯಿ ಏನಾದರೂ ಒಂದು ವಸ್ತು ಇತ್ತು ಅಂದರೆ ಅದು ನೆಕ್ಸ್ಟ್ ಎಲೆಕ್ಷನಲ್ಲಿ ಏನಾದರೂ 4,000 ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದರೆ ಅದು 80 ರೂಪಾಯಿ ಆಗ್ಬಿಡುತ್ತೆ ಅಷ್ಟೇ, ರೇಟ್ ಎಲ್ಲ ಡಬಲ್ ಆಗುತ್ತೆ. ಇಲ್ಲಿ ಫ್ರೀ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಎಲ್ಲ ಬೆಲೆ ಏರಿಕೆಗಳನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋ ನೋಡುವಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.